ಅಲ್ಲೆಲೂಯ್ಯ, ಅಲ್ಲೆಲೂಯ್ಯ. ಸುಳ್ಳಾಡೋ ವ್ಯಕ್ತಿಗೆ ಎಂದಿಗೂ ಉದ್ಧಾರ ಆಗಲ್ಲ. ಸುಳ್ಳಾಡೋ ವ್ಯಕ್ತಿ ಮನೆ ಕತ್ತಲೆ ಇರ್ತದೆ, ಕುಟುಂಬ ಲೋ ಇರ್ತದೆ, ಫೈನಾನ್ಸ್ ಅಲ್ಲಿಂದ ಲೋ ಆಗಿರ್ತಾನೆ. ಅವನ ಜೀವಿತ ಸ್ವಲ್ಪ ಬರ್ತಾ ಇರ್ತಾವ ದುಡ್ಡು, ಮತ್ತೆ ಬೇರೆ ಕಡೆಯಿಂದ ಹೋಗ್ತಾ ಇರ್ತಾವ. ಸ್ವಲ್ಪ ಮನೆ ಚಂದ ಆಗ್ತಾ ಇರ್ತಾವ, ಮತ್ತೆ ಕತ್ತಲೆ ಆಗ್ತದೆ. ಕಾರಣ ಅವನು ಸುಳ್ಳಿನ ಜೀವನಕ್ಕಾಗಿ ಎಡಿಟ್ ಮಾಡ್ಕೊಂಡಿದ್ದಾನೆ. ಸುಳ್ಳಾಡೋನು ಬಹಳ ಹುಷಾರಾಗಿ ಆಡ್ಬೇಕು. ಸುಳ್ಳು ಯಾವಾಗ ಆಡ್ಬೇಕು ಗೊತ್ತಾ? ಯಾರೋ ಒಂದು ಜೀವ ಉಳಿತಾ ಇದೆ, ಯಾವ್ದೋ ಒಂದು ನಮ್ಮಿಂದ ಒಂದು ಬ್ಲೆಸ್ ಆಗ್ತದೆ, ಅವಾಗ ಆಡ್ಬೇಕು. ಅದು ಅನಿವಾರ್ಯ ಇದ್ರೆ ಆಡ್ಬೇಕಂದ್ರೆ ಬಾಕಿ ಟೈಮಲ್ಲಿ ಸುಳ್ಳು ಆಡಬಾರದು. ಇದು ದೇವರ ವಾಗ್ದಾನ ಹೇಳ್ತಾ ಇದೆ. ನಾಶನಾಗುವನು ಯಾಕೆ ನಾಶವಾಗ್ತಾನೆ ಗೊತ್ತಾವ? ಕಾರಣ ಪ್ರಿಯ ದೇವಜನರೇ, ಅವನು ಆಡ್ತಕ್ಕಂಥ ಶಬ್ದದಿಂದ ಬಹಳ ದೇವರಿಗೆ ವಿರುದ್ಧ ಆಗಿರುವ ವರ್ಡ್ಗಳಿದ್ದವು, ಅದಕ್ಕೆ ಅವನಿಗೆ ಸುಳ್ಳು ಆಡಕ್ ಚಾಲು ಮಾಡ್ತಾನು. ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ಇಲ್ಲಿ ನಾವು 7ನೇ ವಚನದಿಂದ ನಿನ್ನ ದೇವರಾದ ಯೆಹೋವನ ಹೆಸರು ಅಯೋಗ್ಯಕ್ಕೆ ಎತ್ತಬಾರದು. ಕೆಲ ಸಮಯದಲ್ಲಿ ಸುಳ್ಳಾಡ್ತೀವಿ, ಕೆಟ್ಟ ಹೆಸರುಗಳು ತರ್ತೀವಿ. ಇದನ್ನ ನಾವು ಅನ್ಕೊಳ್ತೀವಿ, ನಾವು ಏನಾಡಿದ್ರು ಇದು ನಡೀತು ಮುಚ್ಚು. ಇದು 5 ವರ್ಷದಿಂದ ಆಡಿದಲ್ಲ ಮಾತು, ಅದು 5 ವರ್ಷದಿಂದ ಆಡಲಿ, ಅದು ಈ ವರ್ಷದಲ್ಲೇ ಆಡಲಿ, ಅದು ಈ ಗಳಿಗೆನೇ ಆಡಲಿ, ಪ್ರತಿ ಒಂದು ರೆಕಾರ್ಡ್ಗಳವ ಮಾತುಗಳು. ನೀವಿಲ್ಲಿ ಬಂದು ಕುಂತಿದ್ದೀರಾ, ವಿಡಿಯೋ ರೆಕಾರ್ಡ್ ಆಗ್ಲತ್ತದ. ನಮ್ಮ ಕ್ಯಾಮ್ರಾದಾಗಿಂದ ಬಿಟ್ಟು ಹೋಗ್ಬೋದು, ಅದ್ರ ಪರಲೋಕದಾಗಿನ ಒಂದು ಕ್ಯಾಮ್ರಾ ಅದ, ಅದು ನಿಮ್ಮನ್ನ ಕ್ಯಾಚ್ ಮಾಡ್ತಾ ಇದೆ. ಪರಲೋಕದ ಒಂದು ಸ್ಕ್ಯಾನರ್ ಅದ, ಅದು ನಿಮಗೆ ನೋಡ್ತಾ ಇದೆ.